ಭರಣ ಗಿರಿಜಾ ರಮಣ ಅರುಣ ಭರಣ ಗಿರಿಜಾ ರಮಣ ಕರುಣ ಭರಣ ಅಂಬಿರೆ ಪಾವನ ಚರಣ ಅಂಬಿರೆ ಪಾವನ ಚರಣ ಶಂಕರ ಮೊರೆ ಕೇಳದೇನು ದೇವ ಆ ಶಂಕರ ಸಾಗರನೆ ಬಾರೋ ಉಧವನಿ ನೀಡು ಬಾ ದಯಾ ಸಾಗರನೆ ಬಾರೋ ಉಧವನಿ ನೀಡು ಬಾ ಪದಕರವೆ ಶ್ರೀ ಪಾರ್ವತಿ ರಮಣನೆ ಶ್ರೀ ಪಾರ್ವತಿ ರಮಣ ದೇವಾ ಶಂಕರ ಮೊರೆ ಕೇಳದೇನು ದೇವಾ ಶಂಕರ 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 ದಯಾಮಯನಾದ ಶಂಕರನೇ ಬಾಯನ್ನಪ್ಪನೇ ಎಂಬುದಾಗಿ ಪರಶಿವನಲ್ಲಿ ಭಕ್ತಿಯಿಂದ ಬೇಡುತ್ತಿರಬೇಕಾದ್ರೆ ಒಣಗಿದ ಮರಳಿನಿಂದ ಲಿಂಗವನ್ನ ಮಾಡಿ ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನ ಪಾಶ ಹಾಕಿ ಕರಿತಾ ಇದ್ದಾಳೆ ಕೈಕಸಾದೇವಿ ರಾವಣನ ತಾಯಿ. ಮಗನಿಗೋಸ್ಕರವಾಗಿ ನನ್ನ ಮಗ ಬೇಗ ಬರಲಿ ಅಂತ ಇವತ್ತು ಈ ಗಣಪತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮ್ಮ ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದಲ್ಲಿ ವಿಶೇಷವಾದಂತ ಜನ ಸೇರಿ ಇವತ್ತು ಈ ಭಗವಂತನ ಕಾರ್ಯಕ್ರಮವನ್ನ ಯುವಕ ಮಿತ್ರ ಮಂಡಳಿಯವರೆಲ್ಲರೂ ಕೂಡ ಮಾಡ್ತಿದ್ದಾರೆ. ತಂದೆ ತಾಯಿಗಳ ಆಶೀರ್ವಾದ ಈ ಮಕ್ಕಳಿಗೆ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಚೆನ್ನಾಗಿ ಸಿಗಲಿ. ಇವತ್ತಿನ ಗ್ರಹಣ ನಡೀತಾ ಇರುವ ಗ್ರಹಣ ದೋಷ ನಿವಾರಣೆ ಆಗಲಿ. ನಮ್ಮ ಜೀವನದಲ್ಲಿ ಶುಭ ಫಲಗಳನ್ನ ವಿಘ್ನೇಶ್ವರ ಗಣಪತಿ ನಮ್ಮೆಲ್ಲರಿಗೂ ಕೂಡ ಕಟ್ಟು ಕಾಪಾಡ್ಲಿ ಅಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಪ್ರಸಾದ ವಿನಿಯೋಗಗಳನ್ನೆಲ್ಲ ಸಂಜೆಯಲ್ಲೇ ಮಾಡಿ ಎಲ್ಲರಿಗೂ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದವನ್ನಿಕ್ಕಿ ಈ ಪುಣ್ಯ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಸೇರಿ ಈ ಗ್ರಾಮಕ್ಕೆ ಒಳಿತಾಗುವಂತ ಈ ಪುಣ್ಯ ಕಾರ್ಯಕ್ರಮ ಭೂಕೈಲಾಸ ಕಥಾಭಾಗವನ್ನು ಇವತ್ತು ಸ್ವಾಮಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿರಾ ರಮಣ ಗೋವಿಂದ ಗೋವಿಂದ. ಚುರುಕೋಗ್ರಪ್ಪ ಜೋರಾಗಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಈ ಪರಮ ಪವಿತ್ರನಾಗಿರ್ತಕ್ಕಂಥ ಬನ್ನಿ ಮುಂದ್ಗಡೆ ಸ್ವಲ್ಪ ಜಾಗ ಪಿಲಪ್ ಆಗ್ಲಿ ನಮಗೆ ಹಂಗಿರ್ಬೇಕು ನಮಗ. ಆಂಜನೇಯನ ಒಂದು ಗೀತೆಯನ್ನು ಆಡ್ತಾ ಗ್ರಾಮದೇವನಾಗಿರ್ತಕ್ಕಂಥ ಪರಮಾತ್ಮ ಇಷ್ಟಾರ್ಥ ಭಾಗ್ಯಗಳನ್ನು ಕೊಡ್ತಕ್ಕಂಥ ಅವನು ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಜಗದೋದ್ಧಾರಕನಾಗಿರ್ತಕ್ಕಂಥ ಆಂಜನೇಯ ಇಷ್ಟಾರ್ಥ ಭಾಗ್ಯಗಳನ್ನು ನಮಗೆಲ್ಲರಿಗೂ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಗ್ರಹಣ ದೋಷ ನಿವಾರಣೆ ಆಗಲಿ. ಯುಗ ಯುಗಗಳಲ್ಲೂ ಕೂಡ ಪರಮಾತ್ಮ ಆಂಜನೇಯ ಶಕ್ತಿವಂತನಾಗಿ ಚಿರಂಜೀವಿ ಆಗಿರ್ತಕ್ಕಂಥ ಅದಕ್ಕೆ ಅವನು ಸ್ಮರಣೆ ಮಾಡ್ತಾ
ಆ ರಾಮನಾಮವನ್ನು ನಾವು ಭಕ್ತಿಯಿಂದ ಮಾಡುವಂತ ಹನುಮಂತನನ್ನು ಸ್ಮರಣೆ ಮಾಡ್ತೀವಿ. ರಾಮನಾಮ ಪರಮನಾಮ, ರಾಮನಾಮ ಶ್ರೀರಾಮ, ಹನುಮನ ಪ್ರಾಣವೇ ರಾಮ ರಾಮ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ, ಹಿನ ಕುಲ ಸೋಮ ಕೋದಂಡ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ, ಹಿನ ಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ जानकी राम, जय जय राम जय श्री राम, जय जय राम जानकी राम, जय जय राम जय श्री राम. ಅಂಬರದಿನ ಗದ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಸಿಯರೊಡನೆ ನಿನ್ನಯ ನಾಮವ ಹಾಡಿ. ಹರನೇ ಅಂಬರದಿನ ಗದ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಸಿಯರೊಡನೆ ನಿನ್ನಯ ನಾಮವ ಹಾಡಿ. ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ, ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ. ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ, ಹನುಮನ ಪ್ರಾಣ ಪ್ರಭು ರಘುರಾಮ, ಹಿನ ಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ जानकी राम, जय जय राम जानकी राम. जय श्री राम, जय जय राम जानकी राम, जय जय राम जानकी राम, जय जय राम जय रघुराम, जय जय राम जय श्री राम, जय जय राम जय श्री राम. ಆಂಜನೇಯ ವರದ ಗೋವಿಂದ ಗೋವಿಂದ ಹನುಮಂತನ ಪಾದಕ್ಕೆ ಗೋವಿಂದ, ಗೋವಿಂದ ಉಮಾಮಹೇಶ್ವರಿ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ. ಈ ಕೈಕಸಾದೇವಿ ಒಣಗಿದ ಮರಳಿನಿಂದ ಲಿಂಗ ಪೂಜೆ ಮಾಡ್ತಿರ್ಬೇಕಾದ್ರೆ ಕೈಲಾಸವಾಸನಾದ ಪರಶಿವ ನೋಡ್ತಾನೆ. ಪಾರ್ವತಿ ಗೌರಿ ಅಲ್ಲಿ ನೋಡು, ಮಗನ ಒಳತಿಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ನನ್ನನ್ನು ಭಕ್ತಿಯಿಂದ ಕರೀತಾ ಇದ್ದಾಳೆ. ನಾವೀರ್ವರು ಕೂಡಿ ಅವಳಿಗೆ ಆಶೀರ್ವಾದ ಮಾಡಿಬಿಡೋಣ. ಮುಂದಿಟ್ಟುಕೊಂಡ್ರ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಶಿವಪಾರ್ವತಿಯರ ಆಶೀರ್ವಾದ ಮಾಡಿಬಿಟ್ರಲ್ಲ. ದೇವತೆಗಳಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಶಿವ ಏನಂದ, ಮಂಗಳವಾಗಲಿ ಮುದವಾಗಲಿ ಸೌಕಾಲದಲ್ಲಿ ಸುಪುತ್ರನ ಜೊತೆಯಲ್ಲಿ ಸುಖವಾಗಿ ಬಾಳುವಂತಾಗಲಿ, ಈ ಪ್ರಸಾದವನ್ನು ತಿನ್ನವರು ಚಿರಂಜೀವಿಗಳಾಗಲಿ ಎಂದ್ಬಿಟ್ರಲ್ಲ. ದೇವತೆಗಳಿಗೆ ಹೊಟ್ಟೆ ಕಿಚ್ಚು ಬಂತು. ಯಾಕೆ? ಒಂದು ವೇಳೆ ಆ ಪ್ರಸಾದವನ್ನು ರಾವಣ ಏನಾದ್ರೂ ತಿಂದುಬಿಡ್ತು ಅಂದ್ರೆ ನೇರವಾದ ದೇವಲೋಕಕ್ಕೆ ಬಂದು ದೇವೇಂದ್ರನೇ ಹಳದ ಬಿಸಾಕಿ ತಾನೇ ಕೂತ್ಕೋತಾನೆ. ಈ ಶಿವ ತನ್ನ ಸಮಯ ಬಂದಾಗ ಏನ್ ಬೇಕಾದ್ರೂ ವರ ಕೊಟ್ಬಿಡ್ತಾನೆ. ಪ್ರಾಣ ಹಿಂಡೋದು ದೇವತೆಗಳಿಗೆ ಅಂತ ದೇವತೆಗಳೆಲ್ಲ ಹೊಟ್ಟೆ ಕಿಚ್ಚಿನಿಂದ ಇವಳು ಪೂಜೆನ ಭಂಗ ಮಾಡೋಕ್ ಬಂದರು. ನೋಡಿ, ಹೊಟ್ಟೆ ಕಿಚ್ಚು ಅಂದ್ರೆ ಸಾವಿರಾರು ವರ್ಷ ಹಳೆಯದು, ನಮ್ಮ ಇವತ್ತಿನ ಕಾಲದ್ದಲ್ಲ. ಯಾವ ಊರ್ಲಿಲ್ಲ, ಇಲ್ಲಿ ಸ್ವಲ್ಪ ಕಮ್ಮಿ ಏನಂಗದ. ಇದ್ದಿದ್ರಿ ಪಾರ್ಟಿ ಜನ ಇಷ್ಟೊಂದು ಜನ ಸೇರೋರು ಇಲ್ಲ ಇಲ್ಲಿ.
ಈ ಹೊಟ್ಟೆ ಕಿಚ್ಚು ಅನ್ನೋದು ಅಚಮನೆ ವಾಲ ಕಂಡ್ರೆ ಈಚ ಮನೆವ ಕಿವಿನೇ ಕಿತ್ಕೊಂಬಡಿಕಂಡ್ಲಂತ ಅದಕ್ಕಪ್ಪ ಅವಳಿಗಿಂತ ಅಗಲಾಗಿರೋದೇ ಈ ಕಳನು ನೋಡಿ ಇಲ್ಲಿ ಕಿವಿ ಹರಿದೋಗದ ಇವಳೆ ಹರ್ಕೊಂಬಿಟ್ಟಾಳ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು. ಇಬ್ರು ಋಷಿಗಳು ತಪಸ್ಸು ಮಾಡ್ತಿದ್ರಂತೆ. ಋಷಿಗಳು ಅವರಲ್ಲೇ ಹೊಟ್ಟೆ ಕಿಚ್ಚು, ಸನ್ಯಾಸಿಗಳಲ್ಲೇ ನಾನು ಅವನಿಗಿಂತ ವರ ಪಡಿಬೇಕು, ನಾನು ಅವನಿಗಿಂತ ವರ ಪಡಿಬೇಕು ಅಂತ ಇಬ್ರು ಆಪೋಸಿಟ್ ಆಗಿ ಕೂತವ್ರ. ಶಿವ ನೋಡ್ದ ಇವ್ರಿಬ್ರು ತವಕ್ಕೆ ಯಾರ ಹತ್ರಕ್ಕೆ ಹೋಗೋದಪ್ಪ ಈಗ, ಇಬ್ರು ಸರಿಯಾಗಿ ದಗಲ್ಬಾಚಿಗಳ ಗಣ ಕೂತವ್ರಲ್ಲ. ಅಲ್ಲ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ಬೇಕು, ಇವರು ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚಿನ ತಪಸ್ಸು ಮಾಡ್ತಾರಲ್ಲ ಅಂದದ್ದೇ ತಪಸ್ಸು ಹಣ್ಣಾಗಿ ಶಿವ ಒಬ್ಬನ ಹತ್ರಕ್ಕೆ ಬಂದ. ಏನಪ್ಪಾ ಕಂಡ್ಬಿಡಯ್ಯ, ಪರಮೇಶ್ವರ ಬಂದ್ಬಿಟ್ಯಾ, ಅವನ್ ತವಕ್ ಹೋಗಿದ್ಯಾ ಅಂದ ಅವ. ನೋಡಿ ಹೊಟ್ಟೆ ಕಿಚ್ಚಂಗಿದ್ದು. ಇಲ್ಲ ಕಣೆ, ಹೇಗ್ ಮೇಡಮ್ ನಿಂತವಕ್ಕೆ ಬಂದಿದ್ದೀನಿ, ಅದೇನ್ ಬೇಕು ಕೇಳ್ಕೊಂಬಿಡು. ಓಹೋ ಎಡವಟ್ ಮಾಡ್ಬಿಟ್ಟಲ್ಲ ಪರಮೇಶ್ವರ, ನಾನೇನ್ ಬೇಕು ಕೇಳ್ಕತೀನಿ, ಸರಿ ನನಗಿಂತ ಹೆಚ್ಚಾಗಿ ಕೇಳ್ಕೊಂಬಿಟ್ರವ, ಅವನ ಎದುರಾಗ ನಾ ಡೌನ್ ಆಗ್ಬಿಡ್ತೀನಲ್ಲ ಚಂದಗೆ. ಸರಿ ಕಣಯ್ಯ ಆಯ್ತು, ಈಗ ಏನ್ ಬೇಕು ಕೇಳಯ್ಯ ಪರಮೇಶ್ವರ, ಅದೆಲ್ಲ ನಂಗೆ ಪುರಾಣ ಬೇಕಾಗಿಲ್ಲ. ಒಂದ್ ಕೆಲಸ ಮಾಡಿ, ಈಗ ಅವನ ಹತ್ರಕ್ಕೆ ಹೋಗು, ಅವನ್ಗೆ ಏನ್ ವರ ಕೊಡ್ತೀಯೋ ಅದೇ ಡ್ರಸ್ಟ್ ಬಂದ್ ಬಿದ್ದೋಗ್ಬೇಕು ನನಗೆ. ಅಂದ್ರೆ ಅವನಿಗೊಂದ್ ಪ್ರಪಂಚ ಕೇಳಿದ್ರೆ ನಂಗೆ 2 ಪ್ರಪಂಚ, ಒಂದ್ ಮದ್ವೆ ಆಯ್ತು ನಂಗೆ 2 ಮದ್ವೆ. ನೀ ಏನ್ ಕೊಡ್ತೀಯ ಅಡ್ರೆಸ್ ನಂಗೆ ಬಂದ್ಬಿಡ್ಬೇಕು. ಶಿವ ನಗ್ನಾಡ್ಕೊಂಡು ತಥಾಸ್ತು ಅಂದ. ಇವನ ಹತ್ರಕ್ ಬಂದ, ಕಂಡ್ಬಿಡಯ್ಯ, ಕಂಡ್ಬಿಟ್ಟ ಇವ. ಪರಮೇಶ್ವರ ಅಂತಕ್ ಹೋಗಿದ್ಯಾ ಅಂದ. ಹೋಗಿದ್ದೆ. ಏನ್ ಕೇಳವ್ನೆ, ಅವನ್ ಕೇಳವ್ನೆ, ನಿನ್ಗೇನ್ ಕೊಡ್ತೀನೋ ಅದೇ ಡ್ರೆಸ್ಟ್ ಅವನು ಕೊಡ್ಬೇಕು. ಓಹೋ ತೀರ್ಸ್ಬಿಟ್ನಲ್ಲ ಪರಮೇಶ್ವರ, ನಾ ಏನ್ ಕೇಳಿದ್ರು ಅವ್ನಿಗೆ 7 ಹೊಂಟೆ ಇತ್ತಲ್ಲಪ್ಪ. ನಾವೊಂದ್ ಮದುವೆ ಆಯ್ತನೆ ಅಂದ್ರೆ 2 ಮದುವೆ ಆಯ್ತನೆ ಅಂತಾನ, ನಂಗೆ 1 ಅರಮನೆ ಬೇಕು ಅಂದ್ರೆ 2 ಅರಮನೆ ಕೇಳಕತ್ತಾನ. ಮೊಟ್ಟೆ ಕೆಚ್ಚ ಹಾಳಾಗ ಏನಾದ್ರೂ ಕೇಳಯ್ಯ. ಪರಮೇಶ್ವರ ಒಂದ್ ಕೆಲಸ ಮಾಡು, ಈಗ ನನಗ 1 ಕಾಲು 1 ಕೈ 1 ಕಣ್ಣು ಹೋಗು ಅಂತ ಹೇಳ್ಬಿಡು. ಆ ಬಡ್ಡೆ 2 ಕಣ್ಣು 2 ಕಾಲು 2 ಕೈ ಹೊಂಟಾನೆ, 2 ತಾನೆ ಅವನಿಗ. ಇವ ಶಿವ ತಥಾಸ್ತು ಅಂದೆ, ಒಂದೊಂದು ಹೊಟ್ಟೆ ಆಯ್ತು ಅವ್ನಿಗೆ 2 ಹೊಂಟದ. ನಿಮ್ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ಸುಡುತ್ತಲ್ಲಪ್ಪ. ನೋಡಿ ಹೊಟ್ಟೆ ಕಿಚ್ಚು ಅಂದ್ರೆ 1000 ವರ್ಷ ಹಳೆಯದು. ಒಂದ್ಸರಿ ಕೈಲಾಸದಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ರಂತೆ, ಎಲ್ಲಾ ಲೋಕದಿಂದ ಬಂದಿದ್ರು. ಇವನು ಹೋಗಿ ಕೈಲಾಸದಲ್ಲಿ ಕೂತವನ ನರಮನುಷ್ಯ, ಅವನು ಒಬ್ಬ ಕೂತಾನೆ. ಶಿವ ಎಲ್ಲರನ್ನೂ ಕೇಳ್ದ, ಬಂದ್ರಪ್ಪ ಬಂದಿದ್ದಾರೆಲ್ಲ, ಬಂದ್ರೆ ಎಲ್ಲಾ ಲೋಕದಿಂದ ಬಂದಿದ್ದೀರಾ, ನೀವು ಬರಗೈಲಿ ಹೋಗಬಾರ್ದು, ನಿಮ್ಗೆ ಏನ್ ಬೇಕು ಕೇಳ್ಕಳಿ ಅಂದ. ಗಣಪತಿ ಶುರು ಆಯ್ತು. ಅವನಿಗಿಷ್ಟವಾದ ಗರ್ಕೆ ಬೇಡ್ಕಂಡ, ನಾರಾಯಣ ಅವನಿಗಿಷ್ಟವಾದ ಹರಳಿಯಲೆ ಬೇಡ್ಕಂಡ, ಶನೇಶ್ವರ ಅವನಿಗಿಷ್ಟವಾದ ತುಳಸಿ ಬೇಡ್ಕಂಡ. ಈ ನರಮನ್ಸ ಒಬ್ಬ ಕೂತಿದ್ನಲ್ಲ ಇವ, ಎಲ್ಲಾರನು ಬೋಯ್ತಾವನ ಇವ. ಎಲ್ಲ ಸಂಜೆನ್ಗಳು ಅನ್ನೋದ ಕಣ ಇವರು. ಅಲ್ಲ ಪರಮೇಶ್ವರ ಏನ್ ಬೇಕು ಅಂತ ಕೇಳ್ಕಳಿ ಅಂದಾಗ ಸರಿಯಾಗಿರ ನೋಡಿ ಉಣ್ಸೋದು ಬಿಟ್ಬಿಟ್ಟು ಗರ್ಕನೋ ಅರಳಿ ಎಲೆನೋ ತುಳಸಿ ಎಲೆನೋ ಬೇಡಕತ್ತಾರಲ್ಲ. ನಮ್ಮ ಹೊಲ್ದಿಕ್ ಹೋದ ಅವ್ನು ಕ್ವಾಟಕ್ಕೂ ಈಗ ಬರಬಹುದಪ್ಪ. ಗೊತ್ತಿಲ್ಲ ಏನ್ ಪೇಚಾಡ್ತಿದ್ದಿ ಹೇಳು, ಅದೇನ್ ಬೇಕು, ಏನ್ ಬೇಕು ಕೇಳಯ್ಯ. ತೆಗೆದ್ ನೋಡ್ತಾ ಇದ್ದಾನು, ಏನ್ ಬೇಕು ಕೇಳಯ್ಯ. ತಾಡು ಪರಮೇಶ್ವರ, ಕೇಳೋದೊಂದ್ಸಲಿ ಲೈಫ್ ಸೆಟ್ಲ್ ಆಗ್ಬೇಕು, ಆತರ ಕೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದನೆ. ಏನ್ ಕೇಳೋದು, ಕೈಲಾಸನೆ ಕೇಳೋ ಅಂದ್ರ ಭೂಲೋಕದಲ್ಲಿ ಮಡಿ ಕಳಕ್ ಜಾಗವಿಲ್ಲ, ಅದನ್ನೇ ಕೇಳ್ಬಿಡ್ಬೋದಿತ್ತು. 15 ಗಂಟೆ ಪರಮೇಶ್ವರ ಆ ಅಟ್ಲ ಮೇಲೆ 3 ಗಂಟೆ ಅದಲ್ಲ, ಆ 3 ಗಂಟೆ ಕೆಳಗೆ ಕೇಳಿಸ್ಬಿಡ್ಬಂತೆ. ಬೇಡ ಕಣೆ, ಆ ಗಂಟೆನ ಸಾವಸಕ್ ಮಾತ್ರ ನೀವು ಹೋಗ್ಬೇಡ. ಯಾಕಪ್ಪ, ಏನ್ ಬೇಕು ಅಂತ ಕೇಳಿದವ್ ನಿಂತಾನೆ, ನಿಂಗೆ ಕಷ್ಟ ಎಳಗಿಸ್ಬಂತೆ 3 ಗಂಟು. ನೀವೇಂತ ಕ್ಯಾಲ್ಕುಲೇಷನ್ ಹಾಕ್ನ ಗೊತ್ತೇ, ಭೂಲೋಕದಲ್ಲಿ ನಮ್ಮ ಹೆಣ್ಮಕ್ಳು ಇತ್ತಾಳೆ ಪಾತ್ರಗಳನ್ನ ತೊಳೆದ ಅಟ್ಟನ ಮೇಲೆ ದಬಾಕೊಂಡವೆ. ಇದು ಕೈಲಾಸ ಅಲ್ವೇ, ಎಲ್ಲ ಚಿನ್ನ ಬೆಳ್ಳಿ ಮುತ್ತು ರತ್ನ, ಇವತ್ತಿನ ಚಿನ್ನದ ರೇಟ್ಲಿ ಓಸಿ ದುಡ್ಡ ಅದ್ದ ಅಂತ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟೆ. ಬೇಡ ಕಣೆ, ಆ 3 ಗಂಟೆ ವಿಷಯ ಬೇಡ, ಬೇರೆ ಏನಾದ್ರು ಕೇಳು. ನನಗೆ ಅದೇ ಬೇಕು ಪರಮೇಶ್ವರ. ಒಂದ್ ತಕೊಂಡು ಹೋಗು. ಒಂದಲ್ಲ 3 ಬೇಕು ಪರಮೇಶ್ವರ. ಹೆಂಗ ಓದ್ಕೋಯ್ತು ಬಿಡು, ಹಾಳಾಗುಂಟ ಅಂತ ಶಿವ ತಥಾಸ್ತು ಅಂದ. ಇವ ತಲೆ ಮೇಲೊಂದು ಹೆಗಲ ಮೇಲೊಂದು ಕಂಕಳಲ್ಲೊಂದು ಮುಖ ಕರ್ಕೊಂಡ್ ಭೂಲೋಕಕ್ಕೆ ಇಳಕದ. ನೋಡಿ ಏನ್ ಹೆಡ್ತಿ ಖುಷಿ ಪಟ್ಬಿಟ್ಟಾರಿ. 3 ಗಂಟು ನಂಗೆ ಎಲ್ಲ ನಮ್ಗೆ ಕಣೆ, ಬೀದಿಯಲ್ಲಿ ನಿಂತ್ಕ ಕೇಳ್ತಿದ್ದಲ್ಲ, ಜನಮನ ಕೇಳ್ಸ್ಕೊತ ನಡಿಮೆ ಒಳಕ. ನಿಮ್ ಇವತ್ತು ಗಂಡ್ಸು ಅಂತ ಒಪ್ಕೊಂಡಿ ಕಣ್ರಿ. 3 ಗಂಟೆ ಹೊತ್ತಗ ಬಂದಿದ್ದಾರಲ್ರಿ. ಹೂ ಕಣೆ ರೀ, ಇದ್ರೊಳಗ ಡಿಂಗ್ ಡಾಂಗು ಯಾಂಗಿಂಗ್ಸು ಲಾಂಗ್ ಚೇನು ಎಲ್ಲ ಇದ್ದದ, ಎಲ್ಲ ತರನು ಅದ ನಡೆ ಮರ ಐತಿ. ಇಲ್ಲೇ ನಿಂತ್ಕ ಕೇಳ್ತಿದ್ದ, ಜನ ಮನ ಕೇಳಿಸ್ಕೊಂಡು ಬನ್ನಿ ಒಳಕ ನಡೆ ಒಳಕ ರೀ. ಒಂದ್ ಗಳ ಸ್ಟೀಮ್ ಮಾಡ್ಕೊಂಡು ಎಲ್ಲ ಕಣ್ರಿ, ನಾನು ಗಸಗಸ ಪಾಯಸ ಮಾಡಿ ಒಳ್ಳಲ್ಲಿ ಕುಡಿಸ್ಕೊಡ್ತೀನಿ. ನಡೆ ಮತ್ತೆ ಒಳಕ. ಜರುಕು ನೀವೇ ನನ್ ಗಂಡಾಗ್ಬೇಕು ಕಣ್ರಿ. ಯಾಕೆ ಹಂಗತ್ತೆ ಅಳ್ತಾ ಇಲ್ಲ ಕಣ್ರಿ, ಆನಂದ ಬಾಷ್ಪ. ಆನಂದ ಬಾಷ್ಪೆಲ್ಲ ಇಲ್ಲಿ ಕೈಲಾಸದಿಂದ 3 ಗಂಟೆ ಹೊತ್ಕ ಬಂದಿಲ್ವಾ, ಅದಕ್ಕ ಕಣ್ ನಡ. ನೀ ಅಂತ ಮಂಗಿ ಅಂತ ನಂಗೆ ಗೊತ್ತಿಲ್ವಾ. ನಡೆ ಆಯ್ತು. ಏನ್ ಖುಷಿಯೋ ಖುಷಿ. ಆಟವೇನು ನೋಟವೇನು ನನಗೆ ಹೇಳಿದ ಮಾತೇನು, ರೇ
ನನ್ನ ಕೈಲಿ ಒಂದ್ ಗುಟ್ಟು ಕೊಡ್ಕಳ್ರಿ. ಆಯ್ತು ನಡಚು. ಏನ್ ಖುಷಿಯೋ ಖುಷಿ ರೀ ರೀ. ಒಂದ್ ಗಂಟೆ ಬಿಚ್ಚವ ದೊಡ್ಡ ಬಾಲ್ ಹಾಕಿದೆ ಹಾಕಿನಿ ತಗೊಂಬತ್ತ. ಒಂದ್ ಗಂಟೆ ರೀ ಒಂದೇ ಎತ್ತಕ್ಕಾಗಲ್ಲ. ಅದು ಹೆಂಗ್ ಎತ್ಕೊಂಬಂದ್ರಿ ಬಂದಿರ್ಬೇಕು. ಒಂದ್ ಗಂಟೆ ಗಂಡ ಹೆಂಡ್ತಿರಿ ಇಬ್ರು ಖುಷಿಯಾಗಿ ಬಿಚ್ಚದ್ರಲ್ಲ, ಕರೆಂಟ್ ಹೊಡೆದ ಕಪಿ ಹಂಗಾಗೋದ್ರು. ಇದ್ಯಾಕಂದ್ರ ಒಂದೇ ಗಂಟೆನೊಳಗ ಬರ್ ತಾಪತ್ರಯ ಅನ್ನೋದೇ ತುಂಬಿತ್ತಂತ. ಇದೇನ್ರಿ ಬರ್ ತಾಪತ್ರಯವೇ ತುಂಬದ ಇದ್ರೊಳಗ. ಓದಕ್ ಕೂಡ ಇನ್ನೂ ಹೇಳಿಲ್ವ ಅದ್ರೊಳಗೆ ಒಂದ್ ಎತ್ಕೊಬರ ರೀ. ಅದಕ್ಕಿಂತ ತೂಕಂಡ್ರಿ ತಗೋಬಚ್ಚೇನು. ಎರಡನೇ ಗಂಟನೆ ಎತ್ಕೊ ಬಂದ್ರಲ್ಲ, ಆದ್ರೂ ಬರಲು ಹೊಟ್ಟೆ ಕಿಚ್ಚು ಅನ್ನೋದೇ ತುಂಬಿತ್ತು ಅದ್ರೊಳಗ. ಇದೇನ್ರಿ ಬದಲಿ ಒಂದಲ್ಲಿ ಹೊಟ್ಟೆ ಕಿಚ್ಚು ಒಂದಲ್ಲಿ ತಾಪತ್ರಯ. ಇಲ್ಲ ಮಿಸ್ ಹೊಡಿತಾದಲ್ಲ. ಮಿಸ್ ಹೊಡಿಸ್ತೀನಿ ಮುಂಡ ಮಗನ ನಿಮ್ಮ ಅವತ್ತಿನ ಕಳವನ. ಈಗ ಏನಾರ ಇನ್ನೊಂದ್ ಗಂಟದೆ ಎಡವಟ್ಟ ಆಗ್ಬೇಕು. ನೀನು ಗಸಗಸ ಪಾಯಸನ ರಸರಸನೆ ಕಕ್ಕಿಸ್ತೀನಿ. ನೀನ ಈಗ ನೀನ್ ಕಾಣಿಸ್ತೀನಿ ಕುಳ್ಳನ್ ಮಗನ. ನಿನ್ನ ಆಗ್ಲೇ ಜಗಳ ಹತ್ಕತ್ತಾದ. 3ನೇ ಗಂಟೆ ಅದಕ್ಕಿಂತ ತೂಕ ಕಂಡ್ರಿ ಪಕ್ಕ ಐತೆ. ಪಕ್ಕ ಬಂದು ಇಬ್ರು ಸೇರ್ಕ ಬಿಚ್ಚದ್ರಲ್ಲ, ಅದ್ರೊಳಗ ಬರ್ ಕಣ್ಣೀರು ಅನ್ನೋದೇ ತುಂಬಿತ್ತು. ಒಂದಲ್ಲಿ ಹೊಟ್ಟೆ ಕಿಚ್ಚು, ಒಂದಲ್ಲಿ ತಾಪತ್ರಯ, ಒಂದಲ್ಲಿ ಕಣ್ಣೀರು. ಇದು ಕೈಲಾಸದಲ್ಲಿ ಯಾರಿಗೂ ಬೇಡ ಅಂತ ಕಟ್ಟಿ ಮ್ಯಾಕೆ ಇಟ್ಬಿಟ್ಟಿದ್ರು. ಈ ಮುಂಡ ಮಗ ತಕ್ಕ ಮಂದ್ ಬಿಚ್ಚದ ನೋಡಿ ಜಗಳ ಹತ್ಕತ್ತು. ನೀನ್ ಆಪಲ್ ಬಂದ್ ಚಾಪಲ್ ಹೋಗಿ ನೆಗದ್ ನೆಲ್ಲಿಕಾಯಾಗ ಸಿಗದ್ ಸಿಗಕಾಯ ಹೊಂಗಕಾಯಾಗ ನಿನ್ ಕಣ್ಣಿಂಗ್ ಹೋಗ ನಿನ್ ಕಣ್ಣು ಪೈರ್ ಬನ್ನಿ ನೆಜ್ಜಗೆ ಜಿಲ್ತೀನಿ. ನಿನ್ ತಿಥಿ ಮಾಡ ನೀನ್ ಆಯ್ತು ನಿನ್ ಗೌರ್ಮೆಂಟ್ ಬಸ್ ಅತ್ತ ನಿನ್ ದೊಡ್ಡ ಬರ. ಇಲ್ಲಿ ಕೂತ್ರೆ ಹೆಂಗಸ್ರೊಳಗ ಒಬ್ರಿಗೊಬ್ಬ ಎದ್ದ ಗೊತ್ತಿರಲಿಲ್ಲ. ಎಲ್ಲ ಕಲ್ತ್ಕೊಂಡ್ರಲ್ಲಮ್ಮೆ. ಅದಕ್ಕೆ ನಾ ಬೋಯ್ತಿದ್ದ. ಮತ್ತೆ ಗಂಟು ಹೊತ್ಕೊಂಬಂದಲ್ಲ ಅವ್ನು ಎಡ್ತು ಬೋಯ್ತಿರೋದು. ದಿಕ್ಕ ಬಲ ಬಂದ್ಬಿಡ್ತೀನಿ ಈಗ. ಬೇಡ ಬೇಡ ಈಗಲೇ ತಡ್ಕೊಳಕ. 3 ಶಿವ ಅಲ್ಲೇ ಬೇಡ ಅನ್ನ. ಬೇಡ ಅಂದ್ಮೇಲೆ ಯಾಕೆ ಓದ್ಕೊಂಬಂದೆ? ಈಗ ಓದ್ಕೊಂಡ್ಬಿಟ್ಟಿನಿ. ಏಮೇ ಮಾಡೋದೀಗ? ಚಿನ್ನ ಬೆಳ್ಳಿ ಮುತ್ತು ರತ್ನ ಆಗಿದ್ರೆ ಬೇಕಾದ್ರೆ ಕರ್ಗಿಸ್ಕೊಂಡು ದುಡ್ಡು ಮಾಡ್ಕೋಬೋದಾಗಿತ್ತು. ಈ ಹೊಟ್ಟೆ ಕಿಚ್ಚು ತಾಪತ್ರ ನಾವೇ ಇಟ್ಕೊಳಕಾಯ್ತಾ? ಈಗ ತಿರುಪತಿಗ ಧರ್ಮಸ್ಥಳಕ್ಕ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ ಬಂದ್ರ ಶಬರಿಮಲೆಗೆ ಊರಿಗೆಲ್ಲ ಪ್ರಸಾದ ಕೊಡಲ್ವಾ? ಹಂಗೆ ಎಲ್ರಿಗೂ ಅಷ್ಟು ಕೊಟ್ಬಿಡೋ. ಸುಮ್ಮನೆ ಎಲ್ರಿಗೂ ಕೊಡ್ತಾ ತಲಗವಾದಿಗೂ ತಕೊಂಬಂದ್ 3 ಕ್ರೇಟ್ ಇಳಿಸ್ತಾರಂತ ಅಲ್ಲಿ ದೇವಸ್ಥಾನ ಬಂದಿದ್ದಂತ. ಅದಕ್ಕೆ ಇಲ್ಲಿ ಹೊಟ್ಟೆ ಕಿಚ್ಚು ಇಲ್ವಾ? ಇಲ್ಲಿಲ್ಲ. ಹೋಗಿರೋರೆಲ್ಲ ವಾಪಸ್ ಬರ್ತಾವ್ರ ಅಂದ್ರೆ ಇಲ್ಲಿಲ್ಲ ಅಂತ ಅಲ್ಗ. ಇಲ್ಲಿ ನಮ್ಮ ಕಥೆಯಲ್ಲಿ ಹೊಟ್ಟೆ ಕಿಚ್ಚಿನಿಂದ ದೇವತೆಗಳೆಲ್ಲ ಇವಳು ಪೂಜೆನ ಭಂಗ ಮಾಡಕ್ ಬರ್ತಾ ಇದ್ದಾರೆ. ಭೂಕೈಲಾಸ ಕಥೆಯಲ್ಲಿ ಇದೊಂದು ಮಕ್ಕಳ ಕಥೆ. ಹೊಟ್ಟೆ ಕಿಚ್ಚು ಅನ್ನೋದಕ್ಕೆ ಈ ಭೂತಳಕ್ಕೆ ಎಲ್ಲರೂ ಬಂದಾಗ ದೇವತೆಗಳು ಆ ದೇವತೆಗಳೆಲ್ಲ ಏನ್ ಮಾಡಿದ್ದಾರೆ? ಇವಳು ಪೂಜೆನ ನಾವು ಭಂಗ ಮಾಡಕ್ಕಾಗಲ್ಲ. ಇವಳು ಮಗನಿಗೆ ಗೊತ್ತಾದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ. ಏನ್ ಮಾಡೋದೀಗ? ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿರೋದ್ರಿಂದ ಸಮುದ್ರ ರಾಜನ್ನೇ ಕರೆದು ಬಿಡೋಣ. ಅವನೇ ಬಂದು ದೊಡ್ಡದಾದ ಅಲೆವಂದನೆ ಬೀಸಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಕೊ ಬರ್ತಾನೆ. ಅಲ್ಲಿಗೆ ಅವನಿಗೂ ಒಂದು ಪಾಲ್ ಕೊಟ್ರಾಯ್ತು. ಸಮುದ್ರರಾಜ ಸಾಗರದೊಡೆಯ ಬೇಗ ಹೋಗಿ ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಬಾ ಅಂದಾಗ ದೊಡ್ಡದಾದ ಅಲೆವಂದನೆ ಬೀಸ್ತಾ ಇದ್ದಾನೆ. ಆ ದೊಡ್ಡದಾದ ಅಲೆವಂದನೆ ಬೀಸ್ತಿರ್ಬೇಕಾದ್ರೆ ಸಖೀರ್ ಹೇಳ್ತಾರಮ್ಮ, ಎಚ್ಚರಾಗಿ ತಾಯಿ. ಬಹಿರ್ಪ್ರಪಂಚದ ಹರಿವಿಲ್ಲದೆ ಮನವ ಮಂದಿರವನ್ನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮನಿರಿಸಿ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೇ, ಸುಖಂಕರನೇ, ಓಂಕಾರನೇ, ಬಾಯನ್ನಪ್ಪನೇ ಅಂತ ಕೂಗ್ತಿದ್ರೆ ಆ ದೊಡ್ಡದಾದ ಅಲೆ ಬಂದು ಇವಳನ್ನು ಒಂದೇ ಸಾರಿ ಅಪ್ಪಳಿಸಿದೆ. ಅಪ್ಪಳಿಸಿದ ಕೂಡಲೇ ಸಮುದ್ರದ ದಡಕ್ಕೆ ಬಂದು ಬಿದ್ದೋಗಿದ್ದಾಳೆ. ಈ ಲಿಂಗ ಪ್ರಸಾದಗಳೆಲ್ಲ ಸಮುದ್ರದ ನೀರು ಕೊಚ್ಚಿಕೊಂಡು ಹೊರಟೋಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ಬಿಟ್ಟು ನೋಡ್ತಾಳೆ, ಲಿಂಗವಿಲ್ಲ, ಪ್ರಸಾದವಿಲ್ಲ. ಸಖಿಯರೇ, ನಾನು ಮಾಡ್ತಿದ್ದ ಪೂಜೆ ಏನಾಯ್ತು? ಅಮ್ಮ, ಅದೊಂದು ದೊಡ್ಡ ಕತೆ. ಸಮುದ್ರದಲ್ಲಿ ದೊಡ್ಡದಾದ ಅಲೆ ಬಂದು ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಕೊಂಡು ಹೊರಟೋಯ್ತು. ನಿಮ್ಗೆ ಎಷ್ಟು ಕೂಗಿದ್ರು ಎಚ್ಚರವಿರ್ಲಿಲ್ಲ ತಾಯಿ. ಅಯ್ಯೋ ದೇವ್ರೆ, ನಾನು ಪೂಜೆ ಮಾಡುತ್ತಿದ್ದೆ ನನ್ನ ಮಗನ ಒಳತಿಗೋಸ್ಕರವಾಗಿ ಪೂಜೆ ಮಾಡುತ್ತಿದ್ದೆಲ್ಲ ಇಲ್ಲಿ ಆ ಪೂಜೆ ಹಾಳಾಯ್ತು ಅಂದ್ರಲ್ಲಿ ನನ್ನ ಮಗನಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ತಾನೇ ಅರ್ಥ. ಏ ಶಂಕರನೇ, ನಿನ್ನ ಪಾದದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಕೇಳು. ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ಅಮ್ಮ ಅಂತ ನನಗೆ ಮುಖ ತೋರಿಸುವ ತನಕ ಒಂದು ಉದ್ಧರಣೆಯ ತೀರ್ಥವನ್ನು ನಾನು ಸ್ವೀಕರಿಸಲ್ಲ. ಇದು ಸತ್ಯ 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 ಅಂತ ಪ್ರಮಾಣ ಮಾಡಿ ಸಮುದ್ರದ ಆ ದಡದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಳೆ. ವಿಧಿಲೀಲೆ ಶೋಕದ ಕಾರಿರುಳೆ ಮಹದೇವಾ, ಕೈಲಾಸವಾಸ, ವಿಧಿಯ ಲೀಲೆ ಹರಿಯದ ಬಾಲೆಗೆ ಸಲ್ಲದು ಈ
ಜ್ವಾಲೆ ದೇವ ಸಲ್ಲದು ಈ ಜ್ವಾಲೆ ಮಹದೇವ. ವಿಧಿಯ ಲೀಲೆ ಅರಿಯದ ಬಾಲೆಗೆ ಸಲ್ಲದು ಈ ಜ್ವಾಲೆ ಸಲ್ಲದು ಈ ಜ್ವಾಲೆ ಮಹದೇವ. ವಿಧಿ ಲೀಲೆ ಶೋಕದ ಕಾರಿರುಳೆ ಪರಮಾತ್ಮ. ಸಹಿಸೇದಾತ ಹೇ ವಿಧಾತ ಆರದಿ ಶಾಪ ದೇವ ಆರದಿ ಶಾಪ. ಸಹಿಸೇದಾಪ ಕರವೇ ಕೋಪ ಆರದಿ ಶಾಪ ದೇವ ಆರದಿ ಶಾಪ ಮಹದೇವ. ಪರಮಾತ್ಮ ಸಹಿಸೆ ತಾಪ ಕರವೇ ಕೋಪ ಆರದಿ ಶಾಪ ಆರದಿ ಶಾಪ ಮಹದೇವ. ವಿಧಿ ಲೀಲೆ ಶೋಕದ ಕಾರಿರುಳೆ ದೇವ. ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ. ಅರಮನೆಯಲ್ಲಿ ಬಂದು ಒಂದು ಮೂಲೆ ಸೇರಿಬಿಟ್ಟವಳ ಗಮನ ಕೊಡಿ. ಒಂದು ಉದ್ಧರಣೆಯ ತೀರ್ಥವನ್ನು ಸ್ವಹ ಸ್ವೀಕರಿಸಿದ ಉಪವಾಸ ವ್ರತವನ್ನು ಮಾಡ್ತಾ ಇದ್ದಾಳೆ. ನನ್ನ ಮಗ ಬರೋ ತನಕ ಒಂದು ತೊಟ್ಟು ನೀರ್ನು ಬಾಯಿಗೆ ಬಿಡಲ್ಲ ಅಂತ. ಹೇಗಿದೆ ತಾಯಿ ಮಗನ ಪ್ರೀತಿ ವಾತ್ಸಲ್ಯ. ದಿನಗಳು ಕಳಿತ, ವಾರವಾಯಿತು, ತಿಂಗಳಾಯಿತು, 21 ದಿವಸಗಳು ಕಳೆದು ಹೋಗಿದೆ. ಒಂದು ತೊಟ್ಟು ನೀರ್ನು ಬಾಯಿಗೆ ಬಿಟ್ಟಿಲ್ಲ. ಕಣ್ಣು ಮಂಜಾಗಿ, ಕಿವಿ ಮಂದವಾಗಿ, ನಾಲಿಗೆ ತೊಯ್ದು ಹೋಗಿದೆ. ಅಯ್ಯಯ್ಯೋ, ನಾನಿರುವ ತನಕ ನನಗ ಮಗ ಬರುವನೋ ಇಲ್ಲವೋ ಎಂಬತಕ್ಕಂಥ ದುಃಖದಲ್ಲಿ ತಾಯಿಯಾದ ಕೈಕಸಾದೇವಿ ಸಂಕಟದಲ್ಲಿ ಮುಳುಗುವಾಗಿರುವಾಗ ಇನ್ನೇನು ಪ್ರಾಣ ಹೊರಟೋಗ್ಬಿಡುತ್ತೇನೋ ಅನ್ನೋ ಸಮಯದಲ್ಲಿ ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ಬಂದ್ಬಿಟ್ಟ. ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ಬಂದ್ಬಿಟ್ಟ. ಢಮರುಗ ಕುಂಭನಾದ ತಮಟಗಳು ಢಮಢಮನೆ ಬಳುತ್ತಾ ಇದ್ದ. ರಾವಣ ಬಂದಾನು ಸುದ್ದಿಯನ್ನು ಕೇಳಿ ಸಖಿಯರು ಓಡ್ ಬರ್ತಾರೆ. ಅಪ್ಪ, ಈಗಲಾದ್ರೂ ಬಂದಿರಲ್ಲ, ಬೇಗ ಹೋಗಿ ನಿಮ್ಮ ತಾಯಿಗೆ ಮುಖ ತೋರಿಸಿ. ನಿಮ್ಮದೇ ಜ್ಞಾನದಲ್ಲಿ ನಿಮ್ಮ ತಾಯಿ ಆ ಹಾಸಿಗೆ ಹಿಡಿದು ಬಿಟ್ಟವ್ರೆ, ಬೇಗ ಮುಖ ತೋರಿಸಿ ಎಂದಾಗ ಆಯುಧಗಳನ್ನು ಬಿಸಾಡಿ ಅಮ್ಮ 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 ಅಂತ ಓಡಿ ಬಂದ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ದ. ಬಂದೆ ಆ ಮಗನೇ ಅನ್ನೋದಕ್ಕೆ ಅವಳಿಗೆ ನಾಲಿಗೆ ಬರ್ತಿಲ್ಲ. 100 ಕಾಲ ಚೆನ್ನಾಗಿರೋ ಮಗನೇ ಅಂತ ಮನಸ್ಸಿನೊಳಗಡೆ ಆಶೀರ್ವಾದ ಮಾಡಿದ್ಲಲ್ಲ, ಆ ಕಣ್ಣು ಮುಚ್ಚಿದ್ಲಲ್ಲ, ಕಣ್ಣಿನಲ್ಲಿ ತುಂಬಿದ 2 ತೊಟ್ಟು ಕಣ್ಣೀರಿನ ಹನಿ ರಾವಣನ ಕರಗಳ ಮೇಲೆ ಬಿತ್ತು. ಸಂತೋಷಕ್ಕೆ ಬರೋ ಕಣ್ಣೀರು ತಣ್ಣಗಿರುತ್ತಂತೆ, ಆನಂದ ಬಾಷ್ಪ ಕಣ್ಣಿನಂಚಿನಿಂದ ಉದುರುತ್ತಂತೆ, ಅದು ತಣ್ಣಗಿರುತ್ತಂತೆ. ದುಃಖಕ್ಕೆ ಬರುವ ಕಣ್ಣೀರು ಅಂತರಾತ್ಮದಿಂದ ದುಃಖಿಡಿಸ್ಕೊಂಡು ಬರುತ್ತಂತೆ, ಬಿಸಿಯಾಗಿರುತ್ತಂತೆ. ರಾವಣನ ಕರಗಳ ಮೇಲೆ ಬಿಸಿಯಾದ ಕಣ್ಣೀರು ಬಿದ್ದ ಕೂಡಲೇ ರಾವಣ ಕೆರಳಿದ ಮಾತಾ, ನಿನ್ನ ಕಣ್ಣೀರಿಗೆ ಕಾರಣವೇನು ಹೇಳ ಮಾತಾ. ಕಣ್ಣೀರ ಕರವೇ ಮಾತಾ ಹೇಳಮ್ಮ. ಆವತಾಪದಿನೊಂದು
ಕಣ್ಣೀರ ಕರವೇ ಮಾತಾ ದಶಕಂಠನ ಜನನಿ ನೀನು ಅಂಬನಿಯ ಕರೆದರೆ ಆರು ನಿನ್ನ ಮನವ ನೋಯಿಸಿದ ಘಾತುಕರು ಹಿಡಿದವರ ಎಳ ತರುವೆ ಅಮ್ಮ 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 ಮಾತಾಭಯವನ್ನು ಕೊಡು. ಪರಶಿವನನ್ನು ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದು ಈ ಜಗದೊಳಗೆ ತಾನು ಧರೆಯೊಳಗೆ ಕೈಲಾಸ ಮಾಡಿಬಿಡ್ತೀನಿ ಅಂತ ರಾವಣ ತಾಯಿಗೆ ಯಾವ ರೀತಿ ಅಭಯ ಕೊಡ್ತಾನೋ, ಕೈಲಾಸವಾಸನಾದ ಶಿವನನ್ನೇ ಭೂಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಈಗ ಈ ಸಂದರ್ಭ ನೋಡಿ ಹೆಂಗಿದೆ. ಮಾತಾ, ನಿನ್ನ ಕಣ್ಣೀರಿಗೆ ಕಾರಣವೇನು ಅಂತ ಕೇಳ್ದ. ಮಗನೇ, ನನ್ನ ಕಣ್ಣೀರು ಕಾರಣ ಏನಂತ ಹೇಳಿ, ನೀನ್ ಅತ್ತ ಕಡೆ ದಿಗ್ವಿಜಯಕ್ಕೆ ಹೋದ್ಮೇಲೆ ಇತ್ತ ಕಡೆ ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ. ನಾನು ಮಾಡುತ್ತಿರುವ ಪೂಜೆ ಶಿವನಿಗೆ ಇಷ್ಟವಾಗ್ಲಿಲ್ವೋ ಏನೋ, ಲಿಂಗ ಪ್ರಸಾದಗಳನ್ನು ಸಮುದ್ರದ ನೀರು ಕೊಚ್ಚಿಕೊಂಡು ಹೊಟ್ಟೋಯ್ತು. ಶಿವನಿಗೆ ಬೇಡವಾದ ಈ ಕಾಯ ಮಣ್ಣು ಕೂಡುವುದ ಲೇಸುವಂತ ಆವತ್ತಿನಿಂದ ಇವತ್ತಿನವರೆಗೂ ಉಪವಾಸ ಮಾಡ್ತಾ ಇದ್ದೀನಿ ಕಣೋ. ಏನಂದೆ ಮಾತಾ, ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ರೆ ನಿನಗೆ ಸಾಕಾರ ಕೊಡಬೇಕಾದ ಸಮುದ್ರದಲ್ಲಿ ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಹೋದ್ರೆ ಅವನಿಗೆ ಎಷ್ಟು ಸಾಕು. ಈಗ ನಾನು ಬಂದಾಯ್ತಲ್ಲ, ಅವನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಗದೆನ ಮೇಲಕ್ಕೆತ್ತಿದವನು ಕೆಳಗಿಳಿಸ್ತ. ಮಾತಾ, ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಅಂತ ಹೇಳ್ದೆಲ್ಲ, ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ? ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದವಳು? ಎಂಸೆಂಡ್ ಅಂತ. ಎಂಸೆಂಡಲ್ಲಿ ಇತ್ತು ಆ ಕಾಲದಲ್ಲಿ. ಅವ್ರು ಹೇಳಿದ್ರು ಅಲ್ಲಿ ಯಾವುದೋ ಮರಳಿನ ಲಿಂಗ ಅಂದಾಗ ರಾವಣನ ಕೈ ಏನಂದೆ ಮಾತಾ, ನಿನಗೇನು ಕಡಿಮೆ ಆಗಿದೆ ಅಂತ ಹೋಗಿ ಮರಳಿನ ಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೆ. ಮರಳಿನ ಲಿಂಗನ ಮಗನೇ, ಪೂಜೆ ಮಾಡೋದಕ್ಕೆ ಮರಳಲಿಂಗವಾದ್ರೇನು ಸ್ಫಟಿಕ ಲಿಂಗವಾದ್ರೇನು ಪೂಜೆ ಎಲ್ಲ ಒಂದೇ ತಾನೆ ಮಾತಾ, ಪೂಜೆ ಎಲ್ಲ ಒಂದೇ. ನೀನು ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು. ನಿನ್ನ ಮಗನ ಪ್ರತಾಪ ನಿನಗಿನ್ನೂ ಗೊತ್ತಿಲ್ವೇ? ಏನು ನಿನ್ನ ಪ್ರತಾಪ? ಹೇಳ್ತೀನಿ ಕೇಳು. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಗಾಳಿಯನ್ನು ಬೀಸುವವನೇ ವಾಯುದೇವ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೆಂಕಿಯನ್ನು ಉರಿಸುವವನೇ ಅಗ್ನೇಶ್ವರ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಹಣವನ್ನು ಕೊಡುವವನೇ ಕುಬೇರ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದತಕ್ಕಂಥ ಅವನೇ ಚತುರ್ಮುಖ ಬ್ರಹ್ಮ. ರಂಭಾ ಊರ್ವ ಶಪ್ಸರ ತಿಲೋತ್ತಮೆಯರೆಲ್ಲರೂ ನಿನ್ನ ಸೇವೆ ಮಾಡುವ ದಾಸಾನುದಾಸಿಯರು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಸಿಂಹಾಸನದ ಪಾದದ ಮೆಟ್ಟಲುಗಳು. ನವಗ್ರಹಗಳನ್ನು ಸಿಂಹಾಸನದ ಮೆಟ್ಟಲು ಮಾಡಿಕೊಂಡು ತಿರುಗಾಡುವ ರಾವಣನ ತಾಯಿಯಾದ ನೀನು ಕೇವಲ ಮರಳಲಿಂಗ ಇಟ್ಟು ಪೂಜೆ ಮಾಡಿದ್ರೆ ಸಮುದ್ರ ರಾಜ ಕೊಚ್ಚಿಕೊಂಡು ಹೋಗದೆ ಏನು ಮಾಡ್ತಾನೆ? ನೀನು ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆ ಅದ್ಯಾವುದೋ ಮಗನೇ? ಮಾತಾ, ನೀನು ಪೂಜೆ ಮಾಡುವುದಾದ್ರೆ ನನಗೆ ಭಯ ಕೊಡು, ನಾನು ನಿನಗೆ ಸರಿಯಾದ ಲಿಂಗವನ್ನು ತಂದು ಕೊಡ್ತೇನೆ. ಏನಂದ್ರೆ ನೀ ನಂಗೆ ಲಿಂಗ ತಂದು ಕೊಡ್ತೀಯ? ಯಾವ ಲಿಂಗ ತಂದು ಕೊಡ್ತೀಯ? ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಹರಣ ವರ ಬಲವ ಪಡೆದು ಧರೆಯೊಳಗ ತರುವೆನ ಆತ್ಮಲಿಂಗ. ಹರದ ವರ ಬಲವ ಪಡೆದು ಧರೆಯೊಳಗ ತರುವೆನ ಆತ್ಮಲಿಂಗ. ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಮಾತಾಭಯವನ್ನು ಕೊಡು. ಪರಶಿವನನ್ನೇ ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿ ಈ ಧರೆನೇ ಕೈಲಾಸ ಮಾಡಿಬಿಡ್ತೀನಿ. ಮಗನೇ, ಶಿವನಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿದ್ರೆ ಧರೆಯೇ ಕೈಲಾಸವಾಗುತ್ತೆ. ಈ ಮಾತು ನಿಜವೇನೋ? ನುಡಿದಂತೆ ನಡೆಯುವವನು, ನಡೆಯುವಂತೆ ನುಡಿಯುವವನು ಈ ರಾವಣ. ಕೊಟ್ಟ ಮಾತನಂತೆ ನಡ್ಕೋತಾನೆ ಇಲ್ಲ, ಅಲ್ಲೇ ಪ್ರಾಣ ಬಿಡ್ತಾನೆ. ಇದು ನಿನ್ನ ಪಾದದ ಮೇಲೆ ಆಣೆ, ಇದು ಹೊರಟೆ ಅಂತ ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದಿಟ್ಟು ನಾರಮಡಿಯನ್ನುಟ್ಟು ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡ್ಕೊಂಡು ಹೊರಟು ಬಿಟ್ಟ ಕೈಲಾಸದ ಕಡೆ. ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಂಗೆ. ಎಷ್ಟೊತ್ಲಾರು ಹೋಯ್ತಿದ್ದ, ಎಷ್ಟೊತ್ಲಾರು ಹೊರ ಪಡ್ಕೊಂಬತ್ತಿದ್ದ. ಪರಶಿವನ ಪರಮ ಭಕ್ತ ಇವನು. ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾನೆ. ಇವನು ಬರ್ತಿದ್ದಾಗೆ ಕೈಲಾಸದಲ್ಲಿ ಏನೋ ವಿಚಿತ್ರ ಆಗುತ್ತೆ ನೋಡಿ. ಓಂ ನಮಃ ಶಿವಾಯ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಶಿವನಿಹನು ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ನೋಡಿದರೆ ಶಿವನಿಹನು ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಹನು ಎಲ್ಲರೊಳು ತುಂಬಿಹನು. ಓ ಶಿವ ಎಲ್ಲೆಲ್ಲರೂ ಶಿವನಿಹನು ಎಲ್ಲರೊಳು ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು. ಎನ್ನೊಡೆಯ ಕರುಣಾಳು ಜಗದೀಶನು ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ. ಓಂಕಾರವೇ ಶಿವಮಯವೋ 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 ಶಿವಮಯವೋ. ಈ ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಅಲ್ಲೊಂದು ವಿಚಿತ್ರ ಆಯ್ತು. ಬಾಗ್ಲಲ್ಲಿ ನಂದೀಶ್ವರ ಕೂತವನ ಶಿವನ ಬಾಗಿಲಲ್ಲಿ, ಕೈಲಾಸದ ಬಾಗಿಲಲ್ಲಿ. ಪಾರ್ವತಿ ಪರಮೇಶ್ವರ ಅಂತರ್ವಿಲಾಸ ಸಮಯವಾದ್ದರಿಂದ ಒಳಗಡೆ ಯಾರನ್ನೂ ಬಿಡಕೂಡದು ಅಂತ ಕಟ್ಟಪ್ಪಣೆ ಆಗಿದೆ. ಈ ರಾವಣ ನುಗ್ತಿದ್ದ. ಹೇ ರಾವಣ, ಒಳಗಡೆ ಹೋಗುವಂತಿಲ್ಲ. ಇಲ್ಲ, ನಾನು ಹೋಗ್ಲೇಬೇಕು. ನಮ್ಮ ಅಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೀನಿ. ನಾನು ಮುಖ್ಯವಾಗಿ ಶಿವನ್ ನೋಡ್ಲೇಬೇಕು. ನಾನು ಶಿವನಿಗೆ ಮಾತು ಕೊಟ್ಬಿಟ್ಟಿನಿ, ಯಾರನ್ನು ಬಿಡಲ್ಲ ಅಂತ ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ಹೇ ಕೊಡಗ, ಬಿಡೋ ದಾರಿನ. ಏನಂದ ರಾವಣ? ಏ ಕೋತಿ, ದಾರಿ ಬಿಡು ಅಂದರ್. ಯಾರನ್ನ? ನಂದೀಶ್ವರನ. ಕುಪಿತನಾದ ನಂದೀಶ್ವರ ಹೇಳ್ತಾನೆ, ಎಲ್ಲ ರಾವಣ, ಪರಶಿವನ ಪರಮ ಭಕ್ತ ಅನ್ನೋ ಅಹಂಕಾರದಿಂದ ನನ್ನ ಕೋತಿ ದಾರಿ ಬಿಡು ಅಂದೆಲ್ಲ. ನಿನಗೆ ತ್ರೇತಾಯುಗದಲ್ಲ ಕೋತಿಗಳೆಂದಲೇ ಸಾವು ಬರಲಿ, ಹೋಗುವಂತ. ನೋಡಿ, ರಾಮಾಯಣ ನಡೆಯೋದಕ್ಕೆ ಇದೊಂದು ಶಾಪ. ವೀರಾದಿ ವೀರನಾದ ದಶಕಂಠಧನನಾದ ರಾವಣ ಸಾರ್ವಭೌಮ ಇಂಥ ವೀರನನ್ನ ಕೋತಿಗಳಿಂದ ಸಾವು ಅವನಿಗೆ. ಸೀತೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲದಾಗ ಪರಿತಪಿಸುವಾಗ ಕಿಷ್ಕಿಂಧಾ ಪರ್ವತದಲ್ಲಿ ರಾಮ ಲಕ್ಷ್ಮಣರಿಗೆ ಪರಿಚಯವಾದವನು ಅಂಜನಾದೇವಿಯ ಪುತ್ರನಾದ ಆಂಜನೇಯ. ಸಮುದ್ರವನ್ನೇ ಆರಿ ಲಂಕೆಯನ್ನೇ ಸುಟ್ಟು ಮುದ್ರೆ ಉಂಗುರ ಚೂಡಾಮಣಿಗಳನ್ನು ಬದಲಾಯಿಸುವುದರ ಜೊತೆಯಲ್ಲಿ ರಾಮ ಸೇತುವೆಯನ್ನು ಕಟ್ಟಿ ಸಮುದ್ರದಲ್ಲಿ ಕೋತಿಗಳೆಲ್ಲ ಸೇರ್ಕೊಂಡು ರಾಮ 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 ಅಂತ ರಾಮ ಸೇತುವೆಯನ್ನು ಕಟ್ಟಿ ರಾಮ ರಾವಣರ ಯುದ್ಧವಾಗಿ ರಾವಣ ಮಡಿಯೋದಕ್ಕೆ ಯಾರ ಕಾರಣ? ಕಪಿಗಳು, ಕೋತಿಗಳು. ನೋಡಿ, ಭೂಕೈಲಾಸ ಕಥೆಯಲ್ಲಿ ಒಂದನೇ ಶಾಪ ಇದು. ಇನ್ನೊಂದು ಸಾರಿ ಗೌರಿ ಕೊಡ್ತಾಳೆ ಮುಂದೆ ಶಾಪ. ಆ ಗೌರಿ ಕೊಟ್ಟ ಶಾಪದಿಂದಲೇ ಮುಂದಿನ ರಾಮಾಯಣ ನಡೆಯೋದು. ಅರ್ಥ ಮಾಡ್ಕೊಳ್ಳಿ. ನಿನಗೆ ಕೋತಿಯಿಂದಲೇ ಸಾವು ಅಂದಾಗ ಅವನು ಕೋಪ ಬಂದ್ಬಿಡ್ತು. ಎಲ್ಲ ಎತ್ತೆ ಶಿವನ್ನ ಒತ್ಕೊಂಡು ತಿರುಗಾಡ ನಿನಗೆ ಎಷ್ಟೊಂದು ಕೊಬ್ಬಿರ್ಬೇಕಾಗ. ಮನಸಾರೆ ಭಜಿಸುವ ಈ ಪರಶಿವನ ಭಕ್ತನಾದ ರಾವಣನಿಗೆ ಎಷ್ಟಿರ್ಬೇಕು? ನೀವೆಲ್ಲ ಕೈಲಾಸದಲ್ಲಿ ಇದೀವಿ ಅಂತ ತಾನು ಇಷ್ಟೊಂದು ಕೊಬ್ಬು. ಈ ಕೈಲಾಸನೇ ಎತ್ಕೊಂಡ ಭೂಲೋಕಕ್ಕೆ ಮಡಿಕೊಂಡ್ಬಿಟ್ರೆ ನಾನು ಹೇಳ್ದಾಗ ಕೇಳ್ಕೊಬಿದ್ದಿರ್ಬೇಕು. ಇವನೆಂತ ವೀರ, ಕೈಲಾಸಕ್ಕೆ ಎತ್ತಿ ಅಗಲು ಕೊಟ್ಟುಬಿಟ್ಟು ಎತ್ತುಬಿಟ್ಟ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಪಾರ್ವತಿ ಕೇಳ್ತಾಳೆ, ಗೌರಿ ತಲೆ ಮೇಲಿರೋ ಗಂಗೆ ಎಲ್ಲ ಕೇಳ್ತಾರೆ, ಇದೇನು ಕೈಲಾಸವೇ ನಡುಗ್ತಾ ಇದೆಯಲ್ಲ, ಇದು ಯಾರಿಗೆ ಮಾಡಿದವರು? ಪಾರ್ವತಿ, ರಾವಣನಿಗೂ ನಂದೀಶ್ವರನಿಗೂ ಜಗಳವಾಗಿ ಮುಂಗೋಪಿಯಾದ ರಾವಣ ಕೈಲಾಸ ಎತ್ತುಬಿಟ್ಟವನು. ಪಾರ್ವತಿ ಹೇಳ್ತಾಳೆ, ನಿಮ್ದು ಅತಿ ಆಯ್ತು ಅಂದ್ರೆ ಒಗ್ಗಿಸ್ಕೋಬೇಕು, ಭಕ್ತರನ್ನ ಇಷ್ಟೊಂದು ಒಗ್ಗಿಸ್ಕೊಳ್ಳದ? ಕೈಲಾಸನೇ ಎತ್ಬಿಟ್ಟವನೇ ಅಂತ ಕೂತಿದ್ರಲ್ಲಿ ಎತ್ಕೊಂಡು ಹೊಂಟೋದ್ರೆ ಏನ್ ಮಾಡ್ತೀರಾ? ಆಟದ ಸಾಮಾನು ಅದು. ಪಾರ್ವತಿ, ಕೈಲಾಸದ ತೂಕ ಅವನಿಗೆ ಇನ್ನೂ ಗೊತ್ತಿಲ್ಲ, ಸ್ವಲ್ಪ ಇರು. ಒಂದು ಉಗ್ರ ಒಂದಷ್ಟು ತೂಕವನ್ನು ಶಿವನ ಕೈಲಾಸದ ಮೇಲೆ ಬಿಟ್ಟ ಕೂಡಲೇ ಕೆಳಗಡೆ ಒತ್ತುಕೊಂಡಿರುವ ಇವನಿಗೆಲ್ಲಿ ಶಿವನೇ ಬೇಕು ಅಂತ ತೂಕ ಬಿಟ್ಟ ಮೇಲೆ ಇವನೆಲ್ಲಿ ತಡೆಕಾಯ್ತ ತೂಕವನ್ನು? ಅಲ್ಲಿ ಕೈ ಬಿಟ್ಟವನು ಭೂಲೋಕದ ಪರ್ವತಗಳ ಕಾನಾರಿಗಳಲ್ಲಿ ಬಂದು ರಾಪದ ಕೆಳಗಡೆ ಬಿದ್ದವನು ಎದ್ದು ಕೂತಯ್ಯಲ್ಲ ಶಿವನೇ, ವರ ಕೇಳಲು ಕೈಲಾಸಕ್ಕೆ ಬಂದರೆ ನನ್ನನ್ನು ತಂದು ಇಲ್ಲಿಗೆ ತಂದು ಕೇಳಿದೆ. ಏ ಶಿವ, ವರ ಪಡೆಯಕ್ ನಾನು ಯಾಕೋ ಕೈಲಾಸಕ್ಕೆ ಬರಬೇಕು? ನಾನಿರೋ ಜಾಗಕ್ಕೆ ನೀನು ಬಂದು ಬೇಕಾದ ವರ ಕೊಟ್ಟು ಹೋಗ್ಬೇಕು. ಹಾಗ ಮಾಡ್ತೀನಿ ನೋಡಿ. ಈಗ ಅಂತದೆ ಪೀತಾಂಬರವನಾಸಿ ತಪಸ್ಸು ಕೂತ್ಕೋತಾವನೆ. ಅವ್ರು ಬಂದ್ರು, ಎಲ್ಲಾ ಕಥೆಯಲ್ಲೂ ಬರಲೇಬೇಕು ನೋಡಿ. ಅದೇರ ಸದ್ಯ ಇಷ್ಟೊತ್ತು ಗಂಟೆ ಇಲ್ಲಿಗೆ ಬಂದಿರ್ನಿಲ್ಲ, ಈಗ ಬಂದ್ರು. ಎಡದ ಕೈಲಿ ತಾಳ, ಬಲದ ಕೈಲಿ ತಂಬೂರಿ. ಯಾರೋ ನಾರದರಂತ ಇಲ್ಲೂ ಅವರ ಅಂದಂಗ ಆಯ್ತು. ಅವ್ರು ಯಾರು ಇಲ್ಲಿಲ್ಲ. ಇದಕ್ಕೆ ನಾರದರು ಪ್ರತಿಯೊಂದು ಕಥೆಯಲ್ಲೂ ಬರಲೇಬೇಕಲ್ಲ. ಪುಡಿ ಮಾಸ್ಟ್ರು
ಖಾರದ ಪುಡಿ ಮಾಷ್ಟ ಖಾರದ ಪುಡಿ ಏಟ್ ಬೇಕಾದ್ರೂ ತಪ್ಪಿಸ್ಕೋಬಹುದು, ಇವ್ರ ಬುಡ ಪುಡಿ ತಪ್ಪಿಸ್ಕೊಳಕ್ ಆಗಲ್ಲ. ನೋಡಪ್ಪ. ಪ್ರತಿದಿನ ಹೇಳ್ತಾನೆ ಇರ್ತೀವಿ, ಪ್ರತಿ ಒಂದು ಊರ್ಲು ಇದ್ದೇ ಇರ್ತಾರೆ ಅಂತ. ಎಷ್ಟೋರ್ಲಿಲ್ಲ, ಇಲ್ಲಿ ಸ್ವಲ್ಪ ಕಮ್ಮಿ. ನೀವು ಮಧ್ಯೆ ಎದ್ದು ಹೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತದೆ. ಈ ನಾರದರು ಬರ್ತಾ ಇದ್ದಾರೆ, ಏನಂತ ಬರ್ತಾ ಇದ್ದಾರೆ? ಶೇಷ ಶಯನ ನಾರಾಯಣ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ ನಾರಾಯಣ ನಾರಾಯಣ. ಓಹೋ, ಏನಯ್ಯ ರಾವಣ ನೀನಿಲ್ಲಿ ಹೀಗೆ ಬಂದಿನಾದ್ರೆ ಶಿವ ಮೋಸ ಮಾಡ್ಬಿಟ್ಟನಾದ್ರೆ ಅದಕ್ಕೆ ಆ ಶಿವನಿಗೆ ಪಾಠ ಕಲಿಸ್ಬೇಕು ಅಂತ ಇಲ್ಲಿ ತಪಸ್ಸು ಕೂತ್ಕೋತಾ ಇದ್ದೀನಿ. ನಿನಗೆ 10 ತಲೆಗಳಿದ್ದವ ಹೊರತು ಒಂದಾರ ಕೆಲಸ ಮಾಡಬಾರ್ದ. ಯಾಕೆ ನಾಡಿದ್ರೆ ಏನಾಗಿದೆ ನಿಮಗೆ? ಅಲ್ಲ ಕಣಯ್ಯ, ಯಾರ ಜೊತೆ ಗುದ್ದಾಟ ಮಾಡಕ್ ಹೋಗ್ಬೇಕಾದ್ರೂ ಮೊದಲು ಅಡ್ಪಾಯ ಬಂದೋಬಸ್ತ್ ಮಾಡ್ಕೋಬೇಕು. ಅಡ್ಪಾಯ ಅಂದ್ರೆ ಆಯಸ್ಸು ಕಣೆ. ಆಯಸ್ಸು ಒಂದು ಗಟ್ಟಿಮುಟ್ಟಾಗಿದ್ರೆ ಕಲ್ಲು ಬಂಡೆಗೆ ಹೋಗಿ ತಲೆ ಚಚ್ಕೊಂಡ್ರು ಪ್ರಾಣ ಹೋಗಲ್ಲ. ಏನಂತೀಯ? ನಾರ್ದ್ರೆ ಹಂಗಾದ್ರೆ ನನಗೆ ಆಯಸ್ಸಿಲ್ವಾ? ಆಯಸ್ಸಿದೆ ಕಣೆಯ. ಬ್ರಹ್ಮ ನಿನಗೆ ಅದರಲ್ಲೂ ಮೋಸ ಮಾಡವನೆ. ಪುಡಿ ಬಿಟ್ರು ಅಲ್ಲಿನ ಯಾರೋ 3 ಜನ ಹೋಯ್ತಾರೋ ನೋಡ. 4 ಜನ ಹೋಯ್ತಾರದು. ಓಲಿ ಗೊತ್ತಾಯ್ತ ಸುಂಗಿರಿ. ಗ್ರಹಣ ಹಿಡ್ದದ ಈಗ ಸುಂಗಿರಿ. ಆಮೇಲೆ ಗೊತ್ತಾಯ್ತ ಅವ್ರ ಮನ ಕಥ. ನಾವೇನ ಒಳ್ಳೇದಾಯ್ತ ಅಂತಂದ್ರೆ ಹೋಯ್ತಾರ ನೋಡು. ಬತ್ತರ ಕುಸ್ಮರ ಎಲ್ಲಿಗೆ ಹೋದರು? ಒಂದು ಆಡ್ನಂತ ಆಡ. ಇವನೆಲ್ಲ ನಾರದನ ಮಾಡಿದ್ವಿ. ಇವನ್ ತಮ್ಮ ಭರತು. ಈ ಸಂದರ್ಭದಲ್ಲಿ ಆ ಒಂದು ಒಳ್ಳೆ ಗೀತೆಯನ್ನು ಕೇಳ್ಕೊಂಡಿದ್ರಲ್ಲ, ಅದನ್ನ ಹಾಡ್ಬಿಡೋಣ. ಹೋಗಿದ್ದವ್ರು ಬೇಗ ಬಂದ್ಬಿಡಿ. ನಿಮಗೂ ಎಲ್ಲ ಟೀಗಿ ವ್ಯವಸ್ಥೆ ಮಾಡ್ತಾವ್ರ, ಕಷ್ಟಪಟ್ಟು ಒಳ್ಳೇದಾಗ್ಲಿ. ಕಾಪಾಡ್ಕೋಬೇಕಲ್ಲೇನು. ಮಾದಿಗರ ಹರಳಯ್ಯ ಮಾದಿಗರ ಹರಳಯ್ಯ ಕುಂಬಾರ ಗುಂಡಯ್ಯ ನಲಿಯ ಚಂಚಯ್ಯ ಆಯ್ಲಕ್ಕಿ ಮಾರಯ್ಯ ಶರಣಗಟ್ಟಿ ವಾಳಯ್ಯ ಒಕ್ಕಲಿಗರ ಮುತ್ತಯ್ಯ ಕೆಂಬಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಇವರಲ್ಲವೇ ನಿಜ ಶರಣರು, ಇವರಲ್ಲವೇ ಘನ ಶರಣರು. ಗುರುವೇ ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರ್ಯಾರು. ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು. ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕನವಾ ಕಂಡು, ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕನವಾ ಕಂಡು, ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕನವಾ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತಗದಿನಿ ತಗದಿನಿ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು.
ಕೊಂಡಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರ ಕೊಂಡಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರ ಕೊಂಡಣ್ಣನ ಮನೆಯ ಗುರುವೇ ಗುರುವೇ ಕುಂಬರ ಕೊಂಡಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ಎಂದು ಕುಡಿದ ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಮಡಿವಾಳ್ಬಾರ್ಕೆಯನ ಮನೆಯ ಮಡಿಯ ಚಂದವ ಕಂಡು ಮಡಿವಾಳ್ಬಾರ್ಕೆಯನ ಮನೆಯ ಮಡಿಯ ಚಂದವ ಕಂಡು ಮಡಿವಾಳ್ಬಾರ್ಕೆಯನ ಮನೆಯ ಮಡಿವಾಳ್ಬಾರ್ಕೆಯನ ಮನೆಯ ಮಡಿಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ಎಂದು ಕುಡಿದ ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಒಲೆಯರ ಒಂದಯ್ಯನ ಮನೆಯ ತಮಟೆ ನಾದಾವ ಕೇಳಿ ಒಲೆಯರ ಒಂದಯ್ಯನ ಮನೆಯ ತಮಟೆ ನಾದಾವ ಕೇಳಿ ಒಲೆಯರ ಒಂದಯ್ಯನ ಮನೆಯ ಗುರುವೇ ಗುರುವೇ ಒಲೆಯರ ಒಂದಯ್ಯನ ಮನೆಯ ತಮಟೆ ನಾದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಿರಿ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಮಾದಿಗರರಳಯ್ಯನ ಮನೆಯ ಹಂಬಲು ರುಚಿಯ ಕಂಡು ಮಾದಿಗರರಳಯ್ಯನ ಮನೆಯ ಹಂಬಲು ರುಚಿಯ ಕಂಡು ಮಾದಿಗರರಳಯ್ಯನ ಮನೆಯ ಮಾದಿಗರರಳಯ್ಯನ ಮನೆಯ ಹಂಬಲು ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ರ ಎಂದು ಕುಳಿದ ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲ ಹರನೇ ನಿನ್ನಾಟವಲ್ಲ ಗುರುವೇ ನಿನ್ನಾಟವಲ್ಲವರ್ಯಾರು ಗುರುವೇ ಬಸವಾದಿ ಪ್ರಭುವೇ